ಬಾರದು ನಿನ್ನ ಕಂಡ ಕ್ಷಣದಲ್ಲಿ ಮನೆ ಮರೆವೆನು ಕ್ಷಮಿಸು ನೀ ಕಿನ್ನರಿ ನಡೆಸಲೇ ನಿನ್ನನು ಏಳಿ ಕೇಳಿ ಮೊದಲ ಚೂರು ಮಿಂಚಾಗಿ ನೀನು ಬರಲು ನಿನ್ನ ಕೈಯಲ್ಲಿ ನನಗ ಬೆಚ್ಚಗೆ ನೀ ಜೊತೆಗಿರಲು ಕಲ್ಲಲ್ಲಿ ಕ್ಷಮಿಸು ನೀ ಕಿನ್ನರಿ ನಡೆಸಲೇ ನಿನ್ನನು ಏಳಿ ಕೇಳಿ ಮೊದಲ ಚೂರು. ಗಣೇಶ ಹಬ್ಬದ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮಗಳು ಸಿಕ್ಕಿದ್ರೆ ಅದರಲ್ಲಿ ಹಾಡುಗಳು ಹಾಡೋದು ಇದೇ ನಮ್ಮ ಜೀವನ ಸರ್. ನಮ್ಮದು ಒಂದು 8 ವರ್ಷದಿಂದ ನಾವು ಇದೇ ಥರ ಕಾರ್ಯಕ್ರಮಗಳು ಮಾಡ್ಕೊಂಡು ನಮ್ಮ ಜೀವನ ಸಾಗಿಸ್ತಾ ಇದ್ದೀವಿ ಸರ್. ಎಷ್ಟು ಜನ ಇದ್ದೀರಾ ಇದರಲ್ಲಿ ನಿಮ್ಮ ಇದರಲ್ಲಿ? ಸರ್ ನಮ್ಮ ಟ್ರಸ್ಟಲ್ಲಿ ಒಂದು 7 ರಿಂದ 8 ಜನ ಇದ್ದಾರೆ ಸರ್. 7 ರಿಂದ 8 ಜನ ಎಲ್ಲ ದೊಡ್ಡವರಾ ಅಥವಾ ಚಿಕ್ಕವರಾ? ಎಲ್ಲ ಚಿಕ್ಕವರಲ್ಲ ಸರ್, ಒಂದು ಮೀಡಿಯಮ್ ಆಗಿದ್ದಾರೆ, ಒಂದು 10-15 ವರ್ಷ ಈ ಥರ ಮಕ್ಕಳುಗಳಿದ್ದಾರೆ ಸರ್. ನಿಮ್ದು ಹುಟ್ಟಿದಾಗ್ಲಿಂದಾನೇ ಈ ತರ ಆಯ್ತಾ ಅಥವಾ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಹುಟ್ಟಿದಾಗಿಂದಾನೆ ಬ್ಲೈಂಡ್ ಸರ್. ಹುಟ್ಟಿದಾಗಿಂದಾನೆ. ಬಟ್ ಯಾವ ತರ, ನಿಮ್ಮ ಊರು ಯಾವುದು? ಸರ್ ನನ್ನ ಸ್ವಂತ ಊರು ಮೂಲತಃ ಬಂದು ನಂದು ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ಅಂತ ನಮ್ಮ ಊರು. ಓಕೆ. ಕೇರ್ಪೇಟೆಯಿಂದ ಬಂದು ಬೆಂಗಳೂರಿಗೆ ಬಂದು ನಾನು 2006ರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು. ನಂದು ವಿದ್ಯಾಭ್ಯಾಸ ಬಂದು 2nd PUC ಆಗಿದೆ. ಇವಾಗ ಇದೇ ಥರ ಹಾಡುಗಳು ಹಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಹೌದಾ? ಎಷ್ಟು ಜನ ಇದ್ದೀರಾ ಮಕ್ಕಳಿಗೆ? ಸರ್ ನನಗೆ ಮಕ್ಕಳು 2 ಇದ್ದಾರೆ ಸರ್, ಒಂದು ಹೆಣ್ಮಗು ಒಂದು ಗಂಡು ಮಗು. ಏನು ಓದ್ತಾ ಇದ್ರು ಅವರು? ಒಂದು ಮಗು ಬಂದು ಈಗ 4ನೇ ಕ್ಲಾಸು, ಇನ್ನೊಂದು ಮಗಳು ಬಂದು LKG ಓದ್ತಿದ್ದಾರೆ. LKG ಓದ್ತಿದ್ರು. ಓಕೆ. ಈಗ ಎಷ್ಟು ವರ್ಷದಿಂದ ನಡೀತಾ ಇದೆ? ಹೆಂಗ್ ನಡೀತಾ ಇದೆ? ದಿನಕ್ಕೆ ಎಷ್ಟು ಮಾಡ್ತಾ ಇದ್ದೀರಾ ನೀವು? ಆಕ್ಚುಲಿ ಹೇಳಕ್ಕಾಗಲ್ಲ ಸರ್, ಜನಗಳು ರೆಸ್ಪಾನ್ಸ್ ಮೇಲೆ ಹೋಗುತ್ತೆ ಅದು. ಓಕೆ. ಒಂದು ಅಂದಾಜು ಒಂದು 2,000 1,500. ಅಂದ್ರೆ ಒಂದೇ ಜಾಗದಲ್ಲಿ ನೀವು ಒಂದೇ ಜಾಗದಲ್ಲಿ ಮಾಡಲ್ಲ ಸರ್, ಎಲ್ಲ ಏರಿಯಾ. ಹೌದಾ? ಓಕೆ ಸರ್. ಅದಕ್ಕೆ ಯಾಕಂದ್ರೆ ನಾನು ನೋಡಿದೆ, ಏನೋ ನಮ್ಮ ಕಡೆಯಿಂದ ಒಂದು ಸಹಾಯ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ನಾನು ಆದಷ್ಟು ನಾನು ಇದನ್ನ ಇದು ಮಾಡಿ ನಿಮ್ಗೊಂದು ಇದು ಮಾಡಿಕೊಡ್ತೀನಿ. ಓಕೆ ಸರ್. ನಿಮ್ಮದು ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ? ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್, 7676295507. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕಲಾ ಮಾಧ್ಯಮದಲ್ಲ ಮಾತಾಡಿದ್ದೀನಿ ಸರ್ ನಾನು. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್, ನೀವು ಇವ್ರಿಗೆ ಹೆಂಗೆ ಸರ್ ಪರಿಚಯ? ನೀವು ಹೆಂಗೆ ಇವರು? ಫ್ರೆಂಡು ನಾಗೇಶ್ ಅಂತ ವೈಟ್ ಫೀಲ್ಡ್ ಅಲ್ಲಿ ಇದ್ದಾರೆ. ಓಕೆ. ಅವ್ರ ಕಡೆಯಿಂದ ಪರಿಚಯ ಆದ್ರು ಇವರು. ಓಕೆ. ಪರಿಚಯ ಆದಾಗಿಂದ ಇವ್ರ ಜೊತೆಗೆ ನಾವು ಇದೀವಿ. ಇವ್ರಿಗೆ ಹೆಲ್ಪ್ ಮಾಡ್ಕೊಂಡಿದೀವಿ. ಇವ್ರು ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿ ಹೇಳ್ತಾರೆ ಬೆಂಗಳೂರಲ್ಲಿ. ಓಕೆ. ನಾವು ಆಕ್ಚುಲಿ ಆಟೋ ಡ್ರೈವರು. ಓಕೆ. ಇವ್ರು ಯಾವ್ಯಾವ ಜಾಗ ಕೇಳ್ತಾರೆ ನಮ್ಗೆಲ್ಲ ಬೆಂಗಳೂರಿಗೆ ಆಲ್ರೌಂಡ್ ಗೊತ್ತು. ಓಕೆ. 27 ವರ್ಷ ಡ್ರೈವರ್ ನಾನು. ಎಲ್ಲ ಏರಿಯಾನು ಗೊತ್ತು, ಎಲ್ಲ ಜಾಗನೂ ಗೊತ್ತು. ಸಂತೋಷ ಸರ್. ಒಟ್ಟಿನಲ್ಲಿ ಎಷ್ಟು ತುಂಬಾ ಇದರಿಂದ ಹೆಲ್ಪ್ ಮಾಡ್ತೀರಾ? ಮಾಡ್ಬೇಕು ಸರ್. ಮತ್ತೆ ಮೆನ್ಷನ್ ಹೆಲ್ಪ್ ಮಾಡಿ. ಹೌದೌದು. ಬಟ್ ಅದರಲ್ಲಿ ಅವರು ಬ್ಲೈಂಡ್ ಅಂದ್ಮೇಲೆ ನಾವು ಖಂಡಿತ ಮಾಡಲೇಬೇಕು. ನಾವು ಸಂತೋಷ ಪಡ್ತಾ ಇದೀವಿ. ಬಟ್ ನಿಮಗೆ ಅಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ, ನಿಮಗೆ ಯಾವ ತರ? ಯಾವ್ದು ನೀವು ಮೂಲತಃ ಏನ್ ಹೇಳಿ? ಮೂಲತಃ ಯಾವ ಊರು ನಿಮ್ದು? ಪಾವಗಡ, ತುಮಕೂರು ಡಿಸ್ಟಿಕ್. ಪಾವಗಡ, ತುಮಕೂರು ಡಿಸ್ಟಿಕ್. ನಿಮ್ಗೂ ಇವ್ರಿಗೂ ತುಂಬಾ ಕನೆಕ್ಷನ್ ಅಂದ್ರೆ ನಿಮ್ ಪಕ್ಕ ಹಿಂಗೆ ಯಾವ ತರ ರಿಲೇಷನ್ ಆಕ್ಚುಲಿ? ಇಲ್ಲ ಅದೇ ನಮ್ಮ ಏರಿಯಾಗೆ ಬಂದಿದ್ರು ಇವರು. ಇವಾಗ ಹೆಂಗ್ ಬಂದಿದಾರ ಹಂಗೆ ಬಂದ್ರು, ಪರಿಚಯ ಆದ್ರು, ನಂಬರ್ ಕೊಡಿ ಅಂದ್ರು, ಆಮೇಲೆ ಫೋನ್ ಮಾಡಿದ್ರು. ಸರಿ, ನಾವು ಸ್ವಲ್ಪ ಸಿಂಗಿಂಗ್ ಅಲ್ಲಿ ಬಹಳ ಆಸಕ್ತಿ ಇರೋದ್ರಿಂದ ಇವ್ರ ಜೊತೆಗೆ ಸೇರ್ಕೊಂಡು ಕಡಿಮೆ ಅಂದ್ರೆ ಒಂದು 50 ಹಾಡು ಆಡ್ತೀವಿ ಇವಾಗ. ಪರವಾಗಿಲ್ಲ, ತುಂಬಾ ಥ್ಯಾಂಕ್ಸ್ ಸರ್. ಪರವಾಗಿಲ್ಲ, ಹೆಂಗೋ ಒಂದು ಇದಕ್ಕೆ ತುಂಬಾ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಸಂತೋಷ. ಹಾಗೆ ಇರ್ಲಿ. ಅವ್ರಿಗೂ ಪಾಪ ಬ್ಲೈಂಡ್ ಅಂತೀರಾ, ಅವ್ರಿಗೂ ಸ್ವಲ್ಪ ರೆಸ್ಟ್ ಸಿಗ್ದಂಗ ಆಗುತ್ತೆ. ಹೌದು. ನಮ್ಗೂ ಸ್ವಲ್ಪ ಅದು ಆಸಕ್ತಿ ಬೆಳೆಸ್ಕೊಂಡಂಗ ಆಗುತ್ತೆ ಮೇನು. ಹೌದು. ತುಂಬಾ ಸಂತೋಷ ಸರ್. ಇವ್ರ ಜೊತೆ ಇರೋದ್ರಿಂದ ಯಾವತ್ತೂ ಇದ್ ಮಾಡ್ಬೇಡಿ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಇಲ್ಲ, ಅದೊಂದು ಮಾಡ್ಬೇಕನ್ನೋ ಒಂದು ಇದರಿಂದಲೇ ಅವ್ರ ಜೊತೆಗೆ ನಾವು ಸರ್. ಯಾಕಂದ್ರೆ ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಒಂದು ಮೂಲತಃ ಒಬ್ರಿಗೊಂದು ಎಲ್ಲಾ ಮನುಷ್ಯ ಒಂದಿದ್ದು ಒಬ್ರಿಗೆ ಉಪಕಾರ ಮಾಡಲ್ಲ. ಹೌದು. ಈಗಿನಿರೋ ಸೊಸೈಟಿನಲ್ಲಿ ಈ ತರ ಜನ ತುಂಬಾ ಇದಾರೆ. ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಹೊರತು ತನ್ನ ಸ್ವಂತಕ್ಕೋಸ್ಕರ ಮಾಡ್ಕೊಂತಾರೆ, ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ. ಅದ್ರಲ್ಲಿ ಇನ್ನೊಬ್ರಿಗೋಸ್ಕರ ನೀವು ಮಾಡ್ತಾ ಇದೀರಲ್ಲ, ದೇವ್ರು ಒಳ್ಳೇದ್ ಮಾಡಿ. ತುಂಬಾ ಒಳ್ಳೇದು. ಥ್ಯಾಂಕ್ ಯು ಸರ್.
ಹಂಗೆ ಹೇಳಿ ಸರ್. ಇವ್ರು ಹಿಂಗೆ ಸರ್ ನಿಮ್ಗೆ ಯಾವ ತರ ಪರಿಚಯ ಹೆಂಗೆ ಇದರಲ್ಲಿ? ನನ್ನ ಫ್ರೆಂಡ್ ಒಬ್ರು ನಾಗೇಶ್ ಅಂತ ಇದ್ದಾರೆ, ಅವ್ರು ನಮ್ಮ ತರ ಬ್ಲೈಂಡ್. ಓಕೆ. ಅವ್ರ ಹತ್ರ ಮೊದಲು ಇವರು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಆಟೋ ಓಡಿಸ್ಕೊಂಡು. ಓಕೆ. ಆಮೇಲೆ ನಮ್ಮ ಏರಿಯಾ ಇವ್ರ ಏರಿಯಾ ಇರೋದು ಅಕ್ಕಪಕ್ಕದಲ್ಲಿ ಇರೋದ್ರಿಂದ ನನಗೆ ನಂಬರ್ ಸಿಕ್ತಿದ್ರು. ಇವ್ರ ನಂಬರ್ ತಗೊಂಡು ಇವಾಗ ನನ್ನ ಹತ್ರ ಒಂದು 2-3 ವರ್ಷದಿಂದ ನನ್ನ ಜೊತೆಲಿ ನಾವು ಇಲ್ಲೇ ಹೋದ್ರು ಬೆಂಗಳೂರು ಲೋಕಲ್ ಎಲ್ಲ ಕರ್ಕೊಂಡೋಗಿ ನಮ್ಮ ಪ್ರೋಗ್ರಾಮ್ ಹಾಕೊಡ್ತಾರೆ, ನಮ್ಮ ಜೊತೆನಲ್ಲಿ ಇರ್ತಾರೆ ಸರ್. ಪರವಾಗಿಲ್ಲ ಸರ್, ಹೆಂಗೋ ಒಳ್ಳೆಯವ್ರನ್ನ ಇಟ್ಕೊಂಡಿದ್ದೀರಾ. ಬಟ್ ಹೆಂಗೋ ಪರವಾಗಿಲ್ಲ ಸರ್. ಬಟ್ ಅವ್ರ ಜೀವನ ಯಾವ ತರ ನೋಡ್ಕೊಂತಾ ಇದ್ದೀರಾ ಅವ್ರಿಗೆ? ಯಾಕಂದ್ರೆ ಸರ್ ಅವ್ರಿಗೂ ಅದೇ ನಮ್ದ್ರಲ್ಲಿ ಏನ್ ಬರುತ್ತೋ ಈಗ ಅಂದ್ರೆ ನಾವು ನಮ್ಗೆ ಫ್ರೀಯಾಗಿ ಮಾಡ್ತಾರೆ ಅಂದ್ಬಿಟ್ಟು ನಾವು ಅವ್ರ ಹತ್ರ ಫ್ರೀಯಾಗಿ ಇದು ಅದು ಸರ್. ಯಾಕಂದ್ರೆ ಏನ್ ಗೊತ್ತಾ, ಈಗ ಮನುಷ್ಯರಿಗೆ ಯಾವುದೇ ರೀತಿ ಇದಿಲ್ಲ ಯಾರು ಬರಲ್ಲ ಒಂದು. ಆದ್ರೆ ನಿಮ್ಮ ಇದನ್ನ ನೋಡಿ ಅವ್ರ ಅಡ್ವಾಂಟೇಜ್ ಯಾವ ತರ ತಗೋತಾರ ಅಥವಾ ನಿಮ್ಗೆ ಸಾಧ್ಯ ತರ ನೋಡ್ಕೊಂಡಿರ್ತಾರ? ಯಾವ ನಮ್ಗೆ ಪಾಪ ಅದ್ರಲ್ಲೆಲ್ಲ ಕನ್ಸೆಷನ್ ಇದೆ, ಕನ್ಸೆಷನ್ ಇರುತ್ತೆ, ತುಂಬಾ ಸ್ನೇಹಮಯಿ ತರ, ಸ್ನೇಹ ಒಂದು ಫ್ಯಾಮಿಲಿ ತರ ಇದಾರೆ ನಮ್ಮ ಜೊತೆನಲ್ಲಿ. ಆಯ್ತಾ, ಯಾವ್ದೇ ರೀತಿ ತೊಂದರೆ ಇಲ್ದಂಗೆ ನಮ್ಗೆ ಎಲ್ಲೇ ಒಂದು ಕಲ್ಲು ಮಣ್ಣಿದ್ರು ಕೂಡ ನಮ್ಗೆ ಅವ್ರ ಕಣ್ಣಾಗಿ ನಮ್ಗೆ ಕಣ್ಣಿಲ್ಲ ಅಂದ್ರೆ ಸಂತೋಷ ಸರ್. ಯಾಕಂದ್ರೆ ಆತರ ಇರ್ಬೇಕು ಸರ್. ಆತರ ಇಲ್ಲ ಅಂದ್ರೆ ನಿಮ್ಮಂತವ್ರಿಗೆ ಅವರೇ ಕಣ್ಣು. ಯಾಕಂದ್ರೆ ಕಣ್ಣಿರೋರು ಕಣ್ಣು ಇದ್ರೇನು ಕುರುಡರಾಗ್ಬಿಡ್ತಾರೆ. ಬಟ್ ಅವ್ರ ಕಣ್ಣಿದ್ದು ನಿಮ್ ಕಣ್ಣಿನ ಜೊತೆ ಕಣ್ಣಾಗಿ ನಡೀತಾರೆ. ಅದಕ್ಕೆ ತುಂಬಾ ಸಂತೋಷ. ನಾವು ಕೂಡ ಅದೇ ತರ ನಾವು ಫ್ರೀ ಆಗೆಲ್ಲ ಮಾಡಕ್ ಆಗಲ್ಲ ಸರ್. ಪಾಪ ಅವ್ರಿಗೂ ಜೀವನ ಅಂತ ಇರುತ್ತೆ. ಹೌದು ಸರ್. ನಮ್ ಕೈಲಿ ಏನಾಗುತ್ತೋ ಅದನ್ನ ಒಂದು ಕಾಣಿಕೆ ರೂಪದಲ್ಲಿ ಒಂದು ಹೆಲ್ಪ್ ಆಗಿ ನಾವು ಕೊಡ್ತೀವಿ. ಅವ್ರು ನಮ್ಗೆ ಅಷ್ಟೇ ಬೇಕು ಇಷ್ಟೇ ಬೇಕಂತ ಯಾವಾಗ್ಲೂ ನಮ್ಮ ಹತ್ರ ಅಪೇಕ್ಷೆ ಮಾಡಲ್ಲ. ನಾವೇನ್ ಕೊಡ್ತೀವಿ ಅದನ್ನ ತಗೊಂಡು ನಮ್ಗೊಂದು ಹೆಲ್ಪ್ ಮಾಡ್ತಾರೆ ಸರ್. ಇವಾಗಂದ್ರೆ ಈಗ ನಿಮ್ ಮುಗ್ದಿದ ತಕ್ಷಣ ಮನೆ ನಿಮ್ದು ಇರೋದು ಸರ್? ನನ್ನ ಮನೆ ಬಂದು ಹೊಸರೋಡು ಸರ್, ಹೊಸರೋಡು, ಬೆಂಗಳೂರಲ್ಲೇ ಹೊಸರೋಡು ಎಲೆಕ್ಟ್ರಿಸಿಟಿ ಹತ್ರ. ಓಕೆ. ಹೊಸರೋಡಲ್ಲಿ ಫಸ್ಟ್ ಕ್ರಾಸ್ ಅಲ್ಲಿ ನಮ್ಮ ಮನೆ ಇರೋದು ಸರ್. ಹೌದಾ? ಈಗ ಡೈಲಿ ಅಲ್ಲಿಗೆ ಕರ್ಕೊಂಡು ಡೈಲಿ ಅಲ್ಲಿಗೆ ಹೋಗ್ತೀವಿ. ನೀವು ಪ್ರೋಗ್ರಾಮ್ ಇರುವಾಗ ಇವ್ರಿಗೆ ಹೇಳಿದ್ರೆ ಇವರೇ ಕರ್ಕೊಂಡು ಬರ್ತಾರ ಅಥವಾ ಬಂದು ಕರ್ಕೊಂಡು ಹೋಗ್ಬಿಡ್ತಾರ? ಇಲ್ಲ, ಪ್ರೋಗ್ರಾಮ್ ಇದ್ದಾಗ ನಾವ್ ಎಲ್ಲಿ ಹೇಳ್ತೀವಿ ಅಲ್ಲಿಗೆ ನಮ್ಮ ಮನೆ ಹತ್ರ ಬಂದೆ ಮನೆಯಿಂದ ಪಿಕಪ್ ಮಾಡ್ಕೊಂಡು ಮತ್ತೆ ಪ್ರೋಗ್ರಾಮ್ ಜಾಗಕ್ಕೆ ಬಿಟ್ಟು ಅಲ್ಲಿಂದ ಮತ್ತೆ ಮನೆಗೆ ಡ್ರಾಪ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ತುಂಬಾ ಧನ್ಯವಾದ ಸರ್. ಏನು ಇಷ್ಟು ಮಾತ್ರ ಹೆಲ್ಪ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ದೇವ್ರು ಒಳ್ಳೇದು ಮಾಡಲಿ. ನಿಮಗೂ ತುಂಬಾ ಸಂತೋಷ. ದೇವ್ರು ಒಳ್ಳೇದು ಮಾಡಲಿ ಸರ್.